ನಿರ್ದೇಶಕನ ಬಳಿ ಇರೋದು ಕಲ್ಪನೆ, ಅದನ್ನ ನೈಜ ರೂಪಕ್ಕೆ ತರೋದು ಪಾತ್ರಧಾರಿಗಳು. ಕ್ಯಾರೆಕ್ಟರ್ಗಳನ್ನಂತೂ ಯಾವಾಗ್ಲೂ ನೋಡ್ತಾನೆ ಇರ್ತೀವಿ, ಆದ್ರೆ ನಿರ್ದೇಶಕನೇ ಒಂದು ಪಾತ್ರ ಆಗೋದ್ರೆ ಅದು ಹೇಗಿರತ್ತೆ ಅನ್ನೋದೇ ಈ ಸಿನಿಮಾ. ಅಂದೊಂದಿತ್ತು ಕಾಲ. ಇದು ಕೀರ್ತಿ ಕೃಷ್ಣಪ್ಪ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಸ್ಟೋರಿ ಲೈನ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿನ ಮುಖ್ಯ ಪಾತ್ರ ಕುಮಾರ್. ಆತನಿಗೆ ಚಿಕ್ಕ ವಯಸ್ಸಿನಿಂದನೂ ಸಿನಿಮಾ ಮೇಲೆ ಆಸಕ್ತಿ ಜಾಸ್ತಿ, ನಿರ್ದೇಶಕ ಆಗ್ಬೇಕು ಅನ್ನೋ ಹುಚ್ಚು ಕನಸು. ಇಲ್ಲಿ ಸ್ಟೋರಿ ಶುರು ಆಗೋದು 90s ಅಲ್ಲಿ. ಸೊ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಗಳನ್ನ ನೋಡ್ತಾ ಬೆಳೆದ ಈ ಹುಡುಗನ ಕನಸು ನನಸಾಯ್ತಾ, ಆ ದಾರಿ ಹೇಗಿತ್ತು, ಅಲ್ಲಿಂದ ಮುಂದೆ ಏನೇನಾಯ್ತು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೇನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. 2000 ಲೈಕ್ಸ್ ಅಂತ ಅನ್ಕೊಂಡಿದ್ದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಕಡೆ ಬಂದ್ರೆ, ಇಲ್ಲಿ ಒಂದು ಜರ್ನಿ ಅಂತ ಏನ್ ಸೃಷ್ಟಿಯಾಗಿದೆ ಅದನ್ನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಬರ್ದಿದ್ದಾರೆ. ಹಳ್ಳಿಯ ಒಬ್ಬ ಮುಗ್ಧ ಹುಡುಗ, ಬೆಂಗಳೂರು ಬಗ್ಗೆ ಗೊತ್ತಿಲ್ಲ, ಇಂಡಸ್ಟ್ರಿ ಬಗ್ಗೆ ಐಡಿಯಾನೇ ಇಲ್ಲ. ಸೊ ಇಂಥವನು ಏನನ್ನೆಲ್ಲ ಫೇಸ್ ಮಾಡ್ಬೇಕಾಗಿ ಬರುತ್ತೆ, ಎಂತೆಂಥ ಮಾತುಗಳನ್ನ ಕೇಳ್ಬೇಕಾಗತ್ತೆ, ಅವೆಲ್ಲದನ್ನ ಆದಷ್ಟು ಗ್ರೌಂಡೆಡ್ ಆಗಿ ರಿಯಾಲಿಟಿಗೆ ಹತ್ರ ಅನ್ಸೋ ರೀತಿಯಲ್ಲಿ ತೋರಿಸಿದ್ದಾರೆ. ಸ್ಪೆಷಲಿ ಇದರ ಫಸ್ಟ್ ಹಾಫ್, ಕನಸು ಹುಟ್ಟಿದ್ದು ಹೇಗೆ, ಅಲ್ಲಿ ಅವನ ಮೇಲೆ ಪ್ರಭಾವ ಬೀರಿದಂತ ವಿಷಯ, ಪಾತ್ರಗಳು ಅಂಡ್ ಅದನ್ನ ಬೆನ್ನತ್ತಿ ಹೊರಟವನ್ಗೆ ಆದಂತ ಅನುಭವ. ಮತ್ತೊಂದ್ ಕಡೆ ಹಳೆ ನೆನಪುಗಳು, ಸ್ನೇಹಿತರು, ಚೈಲ್ಡ್ಹುಡ್ ಮೆಮೊರೀಸ್, ಹೀಗೆ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಮಧ್ಯೆ ಒಂದು ನಾಸ್ಟಾಲ್ಜಿಕ್ ಫೀಲ್ ಅನ್ನ ಕಟ್ಕೊಡ್ತಾ ಹೋಗಿದ್ದಾರೆ. ಹಾಗೆ ಅದರಿಂದ ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಪ್ಯಾಕ್ ಆಗಿದೆ ಅಂತ ಹೇಳ್ತೀನಿ. ಸಾಕ್ಷಿ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಆ ಪೋರ್ಷನ್ ಇಷ್ಟ ಆಯ್ತು. ರಂಗನಾಯಕಿ ಕನ್ನಡ ಇಂಗ್ಲಿಷ್ ಅಂತ ಒಂದೆರಡು ಲೇಯರ್ ಗಳನ್ನ ತರ್ತಾರೆ, ಅವು ಕೂಡ ಅಲ್ಲಲ್ಲಿ ವರ್ಕ್ ಆಯ್ತು. ಮುಖ್ಯವಾಗಿ ಫ್ಲಾಶ್ ಬ್ಯಾಕ್ ಕಥೆಗೆ ತುಂಬಾ ಒಳ್ಳೆ ವ್ಯಾಲ್ಯೂನ ಆಡ್ ಮಾಡಿದವೆ. ನಂತರ ಡೈರೆಕ್ಟರ್ ಆಗೋ ಪ್ರಾಸೆಸ್ ಅಲ್ಲಿ ಇಂಡಸ್ಟ್ರಿ ಸ್ಟ್ರಕ್ಚರ್ ಬಗ್ಗೆ, ಒಳಗಿರೋ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡಿದ್ದಾರೆ. ಸೊ ಆ ಭಾಗನೂ ಇಷ್ಟ ಆಯ್ತು. ಪರ್ಟಿಕ್ಯುಲರ್ಲಿ ಅಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ, ಎಕ್ಸಾಕ್ಟ್ಲಿ ನಮ್ ಲೆಕ್ಚರರ್ ಒಬ್ರು ನೆನಪಾಗೋದ್ರು ನೋಡಿ. ಇನ್ನು ಇದನ್ನ ಬಿಟ್ಟು ಅಮ್ಮನ ಪಾತ್ರ, ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಪಾತ್ರಕ್ಕೆ ಇಟ್ಟಿರೋ ಕಾಲ್ ಬ್ಯಾಕ್, ಬರ್ದಿರೋ ಸೀಕ್ವೆನ್ಸ್ ಈ ಕಥೆಗೆ ಎಮೋಷನಲಿ ಒಂದೊಳ್ಳೆ ಡೆಪ್ತ್ ಅನ್ನ ಆಡ್ ಮಾಡಿದೆ. ಹಾಗೇನೆ ಮುಂಗಾರು ಮಳೆಯಲ್ಲಿ ಹಾಡು ಕೇಳೋದಕ್ಕೂ ನೋಡೋದಕ್ಕೂ ಇಂಪ್ರೆಸಿವ್ ಆಗಿತ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ವಿನಯ್ ರಾಜ್ಕುಮಾರ್ ಅವರು ಈ ಸಾರಿ ತುಂಬಾನೇ ಸಟಲ್ ಆಗಿರ್ತಾರೆ, ಅವಶ್ಯಕತೆ ಬಂದಾಗ ಎಕ್ಸ್ಪ್ರೆಸಿವ್ ಕೂಡ ಆಗ್ತಾರೆ. ಹಾಗೇನೆ ಅಪ್ಪನ ಪಾತ್ರ ಮಾಡಿರೋ ಧರ್ಮೇಂದ್ರ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಈಗ ಇದರ ನೆಗೆಟಿವ್ಸ್ ಕಡೆ ಬರೋಣ. ಇಲ್ಲಿ ಜರ್ನಿ ಅನ್ನೋದನ್ನ ಫಸ್ಟ್ ಹಾಫ್ ಅಲ್ಲಿ ಎಫೆಕ್ಟಿವ್ ಆಗೇನೋ ಕಟ್ಕೊಡ್ತಾರೆ, ಹೌದು. ಬಟ್ ಅದರ ನಂತರ ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾನ ತುಂಬಾನೇ ಈಸಿ ಗೋಯಿಂಗ್ ಅನ್ನೋ ತರ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಡೈರೆಕ್ಟರ್ ಆಗೋದು ಎಷ್ಟು ಕಷ್ಟ, ಒಳಗಡೆ ಎಷ್ಟು ಸ್ಟ್ರಗಲ್ ಇದೆ ಅನ್ನೋದನ್ನ ಅವರೇ ಹೇಳ್ತಾರೆ. ಬಟ್ ಅದನ್ನ ಎಲ್ಲೂ ಕ್ಯಾರಿ ಮಾಡಲ್ಲ. ಅತಿ ಸುಲಭವಾಗಿ ಸಕ್ಸಸ್ ಸಿಗತ್ತೆ, ಡೈರೆಕ್ಟರ್ ಆಗೇ ಬಿಡ್ತಾನೆ. ಸೊ ಆ ಭಾಗ ಅಷ್ಟೊಂದು ಸೀರಿಯಸ್ ಅನ್ಸಲ್ಲ. ಅಂಡ್ ಒಂದು ಹಂತಕ್ಕೆ ಬಂದ ಮೇಲಂತೂ ಅಲ್ಲಿ ಟ್ವಿಸ್ಟ್ ಗಳು ಕಂಡ್ರು ಅದೆಲ್ಲ ತುಂಬಾ ಮೊನೋಟನಸ್, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಅನ್ಸುತ್ತೆ. ಸೊ ಅದರಿಂದ ಇಲ್ಲಿನ ಸಂದರ್ಭಗಳು ಕೊಡಬೇಕಾಗಿದ್ದಂತ ಇಂಪ್ಯಾಕ್ಟ್ ಕಮ್ಮಿ ಆಗಿದೆ. ಅಂಡ್ ಇಂಟೆಲಿಜೆಂಟ್ ರೈಟಿಂಗ್ ಇಲ್ಲದೆ ಇರೋದ್ರಿಂದ ಎಲ್ಲದೂ ಸೂಪರ್ಫಿಷಿಯಲ್ ಅನ್ಸುತ್ತೆ. ಪರ್ಸನಲಿ ಸೆಕೆಂಡ್ ಹಾಫ್ ನನ್ನನ್ನ ಅಷ್ಟಾಗಿ ತಲುಪಲೇ ಇಲ್ಲ. ಹಾಗೆ ಕೊನೆದಾಗಿ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸೋದಕ್ಕೆ ಇವರೊಂದು ಸ್ಕ್ರೀನ್ ಪ್ಲೇನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದರ ಟ್ರೀಟ್ಮೆಂಟ್ ಇನ್ನೊಂಚೂರು ಬೆಟರ್ ಆಗ್ಬೇಕಾಗಿತ್ತು. ಬೆಟರ್ ಆಗಿದ್ದಿದ್ರೆ ಪಾತ್ರಗಳು ಇನ್ನೂ ಹತ್ರ ಆಗಿರ್ತಿದ್ವು ಅನ್ನೋದು ನನ್ನ ಅಭಿಪ್ರಾಯ. ಟೋಟಲ್ ಆಗಿ ಇದೊಂದು ಡೀಸೆಂಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ವಿನಯ್ ರಾಜ್ಕುಮಾರ್ ಅವರ ಪಾತ್ರ ಚೆನ್ನಾಗಿದೆ, ಫಸ್ಟ್ ಹಾಫ್ ಜರ್ನಿ ಇಷ್ಟ ಆಗತ್ತೆ ಬಿಟ್ರೆ ಮಿಕ್ಕಿದ್ದೆಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ. ಅಂಡ್ ಇಂಟ್ರೆಸ್ಟಿಂಗ್ ಆಗಿ ಇರುವಂತದನ್ನೆಲ್ಲ ಅರ್ಧಕ್ಕೆ ಬಿಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಲೈಟ್ ಹಾರ್ಟೆಡ್ ಫೀಲ್ ಗುಡ್ ಸಿನಿಮಾ ಇಷ್ಟ ಆಗತ್ತೆ, ಸಿಂಪಲ್ ಆಗಿದ್ರು ನಡೆಯತ್ತೆ ಅನ್ನೋದಾದ್ರೆ ಖಂಡಿತ ಹೋಗಿ ನೋಡಿ. ಇನ್ನ ಉಳ್ದವ್ರಿಗೆ ನಿಮ್ಮಿಷ್ಟ ಅಂತ ಹೇಳ್ತಾ ನಾನ್ ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.